ನಿಮಗೆ ಗೊತ್ತಾ ಫ್ರೆಂಡ್ಸ್, ಒಂದು ವಾರದ ಹಿಂದೆ ನಾವು 4 ಮೊಟ್ಟೆಗಳನ್ನ ಪ್ರಿಸರ್ವ್ ಮಾಡಿದ್ವಿ. ಈಗ ಆ ಮೊಟ್ಟೆಗಳನ್ನ ತೆಗೆಯೋ ಸಮಯ ಬಂದಿದೆ ಫ್ರೆಂಡ್ಸ್. ಈಗ ಮೊಟ್ಟೆಗಳು ಏನಾಗಿವೆ ಅಂತ ನೋಡೋಣ ಬನ್ನಿ. ನೀವು ಇನ್ನೂ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್. ಕಂಟಿನ್ಯೂ ಆಗೋಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ಕೂಪ್ನಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆನ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಉಪ್ಪಿನಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆ. ಒಂದು ವಾರದ ನಂತರ ಇದರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಉಪ್ಪಿನಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆ. ಎರಡನೇದಾಗಿ ಅಡುಗೆ ಎಣ್ಣೆನಲ್ಲಿ ಪ್ರಿಸರ್ವ್ ಮಾಡಿರುವಂಥ ಮೊಟ್ಟೆನ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಅಡುಗೆ ಎಣ್ಣೆಯಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆ. ಮೂರನೇದಾಗಿ ಟಿನ್ನರಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆನ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಟಿನ್ನರಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆ. ನೋಡಿ ಫ್ರೆಂಡ್ಸ್, ಇದು ಟಿನ್ನರಲ್ಲಿ ಪ್ರಿಸರ್ವ್ ಮಾಡಿರೋ ಮೊಟ್ಟೆ. ನಾಲ್ಕನೇದಾಗಿ ಪೆಟ್ರೋಲಲ್ಲಿ ಪ್ರಿಸರ್ವ್ ಮಾಡಿರೋ ಮೊಟ್ಟೆನ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಲರ್ ಯಾವ ರೀತಿ ಇದೆ ಅಂತ. ಇದು ಉಪ್ಪಿನಲ್ಲಿ ಪ್ರಿಸರ್ವ್ ಮಾಡಿರ್ತಕ್ಕಂಥ ಮೊಟ್ಟೆ ಫ್ರೆಂಡ್ಸ್. ಇದು ಅಡುಗೆ ಎಣ್ಣೆಯಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆ ಫ್ರೆಂಡ್ಸ್. ಇದು ಟಿನ್ನರಲ್ಲಿ ಪ್ರಿಸರ್ವ್ ಮಾಡಿರುವ ಮೊಟ್ಟೆ ಫ್ರೆಂಡ್ಸ್. ಇದು ಪೆಟ್ರೋಲಲ್ಲಿ ಪ್ರಿಸರ್ವ್ ಮಾಡಿರ್ತಕ್ಕಂಥ ಮೊಟ್ಟೆ ಫ್ರೆಂಡ್ಸ್. ಈ ಉಪ್ಪಿನಲ್ಲಿ ಪ್ರಿಸರ್ವ್ ಮಾಡಿರ್ತಕ್ಕಂಥ ಮೊಟ್ಟೆ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಇದು ನಾರ್ಮಲ್ ಆಗಿ ಕಾಣ್ತಾ ಇದೆ. ಮತ್ತು ಇದು ಆಯಿಲಲ್ಲಿ ಪ್ರಿಸರ್ವ್ ಮಾಡಿರ್ತಕ್ಕಂಥ ಮೊಟ್ಟೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಆಗಿದೆ ಫ್ರೆಂಡ್ಸ್. ಮತ್ತು ಇದರಲ್ಲಿ ಆಯಿಲ್ ಕೂಡ ಸ್ವಲ್ಪ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಮತ್ತು ಇದು ಟಿನ್ನರಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥ ಮೊಟ್ಟೆದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ್. ಇದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಮತ್ತು
ಮತ್ತು ಇದು ಪೆಟ್ರೋಲಲ್ಲಿ ಪ್ರಿಸರ್ವ್ ಮಾಡಿರ್ತಕ್ಕಂಥ ಮೊಟ್ಟೆದು ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಮೊಟ್ಟೆನ ಪ್ರಿಸರ್ವ್ ಮಾಡೋಕ್ಕೆ ಬೆಸ್ಟ್ ಆಪ್ಷನ್ ಅಂದರೆ ಉಪ್ಪು ಫ್ರೆಂಡ್ಸ್. ಇದೇ ರೀತಿ ಕ್ರಿಯೇಟಿವ್ ಆಗಿರೋ ವಿಡಿಯೋಸ್ನ ನೀವು ಕೂಡ ನೋಡ್ಬೇಕಂತ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.